ಬೆಂಗಳೂರಿನಲ್ಲಿ ಹೇಗೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಯಾಕಂತಂದ್ರೆ ಮಧ್ಯಾಹ್ನದ ನಂತರದಲ್ಲಾದ್ರೂ ಕೂಡ ಬನ್ನ ಬಿಸಿ ಸ್ವಲ್ಪ ಇಳಿಕೆ ಆಗ್ಬೋದಾ, ನಾವೇನಾದ್ರೂ ಹೋಗ್ಬೇಕಾದಂತ ಸ್ಥಳಗಳಿಗೆ ಹೋಗ್ಬೋದಾ, ಈ ತರದ ನಿರೀಕ್ಷೆಯನ್ನ ಸಹಜವಾಗಿ ಎಲ್ಲರೂ ಇಟ್ಕೊಂಡಿರ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಮಗೆ ನಾವು ಪ್ರತಿನಿಧಿ ಮುತ್ತಪ್ಪ ಮೆಜೆಸ್ಟಿಕ್ ನಿಂದ ಜಾಯ್ನ್ ಆಗ್ತಾರೆ. ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಇಂದ ನಾವು ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೊದಲಿಗೆ ಮುತ್ತಪ್ಪ, ಬಹುಶಃ ಮೆಜೆಸ್ಟಿಕ್ ನಲ್ಲಿ ಈಗ ಹೇಗೆ ಸನ್ನಿವೇಶ ಕಂಡು ಬರ್ತಾ ಇದೆ ಮುತ್ತಪ್ಪ? ಯಾಕಂದ್ರೆ ಬಸ್ ಹೊರಡ್ಸೋಕ್ ರೆಡಿ ಇದ್ರು ಕೂಡ ಪ್ರಯಾಣಿಕರ ಸಂಖ್ಯೆ ವಿರಳ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಬಸ್ ಹೊರಡೋಕ್ ರೆಡಿ ಇದಾವ, ಪ್ರಯಾಣಿಕರು ಬರ್ತಾ ಇದ್ರ ಮೆಜೆಸ್ಟಿಕ್ ಕಡೆ, ಏನ್ ಕತೆ ಮುತ್ತಪ್ಪ? ಹೌದು ಮಾಲ್ತೇಶ್, ಏನಂದ್ರೆ ಕಳೆದ 2-3 ದಿನಗಳಿಂದ ಭಾರತ್ ಬಂದ್ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಸಾರಿಗೆ ಸಂಘಟನೆಗಳು ಎಲ್ಲವನ್ನು ಕೂಡ ಬಂದ್ ಮಾಡ್ತೀವಿ, ಸಾರಿಗೆ ಸಂಪರ್ಕವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೂಡ ಏನು ಹೇಳಿದ್ರು. ಹೀಗಾಗಿ ಇವತ್ತು ಜನ ಈ ಒಂದು ಬಂದ್ ಇರುತ್ತೆ ಎಂಬ ಕಾರಣಕ್ಕೆ ಯಾರು ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಬಸ್ಗಳ ಸಂಚಾರ ಎಂದಿನಂತೆ ಓಡಾಡ್ತಾ ಇದ್ದಾವೆ. 40% ಬಸ್ಗಳು ಇವತ್ತು ರಸ್ತೆಗಿಳಿದು ಪ್ರಯಾಣಿಕರ ಸೇವೆಗೆ ಇವತ್ತು ಸಿದ್ಧವಾಗಿದೆ. ಆದ್ರೆ ಪ್ರಯಾಣಿಕರ ಸಂಖ್ಯೆ ಏನಿದೆ ಅದರಲ್ಲಿ ಇಳಿಮುಖ ಕಂಡಿದೆ. ಯಾಕಂದ್ರೆ ಬಂದಿರುತ್ತೆ, ಏನಾದ್ರೂ ಹೊರಗಡೆ ಹೋದ್ರೆ ಆಮೇಲೆ ಬಸ್ ಸೇವೆ ಸಿಗೋದಿಲ್ಲ, ಆಟೋ ಸಿಗೋದಿಲ್ಲ, ಕ್ಯಾಬ್ ಸಿಗೋದಿಲ್ಲ, ಪರದಾಡಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಂಬ ಒಂದು ಭಯದಲ್ಲಿ ಜನ ಈಗ ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಆದ್ರೆ ಬಸ್ಗಳು ಕೂಡ ಎಂದಿನಂತೆ ಸೇವೆಯನ್ನ ಕೊಡ್ತಾ ಇದ್ರು ಕೂಡ ಜನರಲ್ಲಿ ಒಂದು ಆತಂಕ ಇತ್ತು. ಏನಂದ್ರೆ ಇವತ್ತು ಪ್ರತಿಭಟನೆ ಇರುತ್ತೆ, ಸಾಕಷ್ಟು ತೊಂದರೆ ಆಗ್ಬೋದು ಅಂತ ಕಾರಣಕ್ಕೆ. ಹೀಗಾಗಿ ಕೆಲವೊಂದಿಷ್ಟು ಜನ ಕೂಡ ಬರ್ತಾ ಇದ್ದಾರೆ, ಮತ್ತೆ ಬಸ್ಗಳು ಕೂಡ ತಮ್ಮ ಎಂದಿನಂತೆ ಸೇವೆನ ಸಲ್ಲಿಸ್ತಾ ಇದ್ದಾವೆ. ನಾವು ನೋಡಿದ್ವಿ ಈಗ ತಾನೆ, ನನ್ನ ಹಿಂಬದಿ ನಾವು ನೋಡ್ತಿರ್ಬೋದು. ಅಂದ್ರೆ ಜನ ಕೆಲವು ಬೆರಳಿಕೆ ಅಷ್ಟೇ ಜನ ಇಲ್ಲಿ ಬಂದು ನಿಂತಿದ್ದಾರೆ. ಕೆಲವೊಂದಿಷ್ಟು ರೂಟ್ಗಳಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಏನು ನಾರ್ಮಲ್ ಆಗಿ ನಾವು ಪ್ರತಿಭಟನೆ ಇದ್ದಂತಹ ಸಂದರ್ಭದಲ್ಲಿ ಒಂದೇ ಒಂದು ಬಸ್ಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ. ಹಾಗಿದ್ರೂ ಕೂಡ ಈ ಬಾರಿ ಪ್ರತಿಭಟನೆಯಲ್ಲಿ ಬಸ್ಗಳ ಸೇವೆ ಇದೆ. ಜನರ ಸೇವೆಗೆ ಬೆಳಗಿನೂ ಕೂಡ ಎಂದಿನಂತೆ ಬಸ್ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಜನರ ಸಂಖ್ಯೆಯಲ್ಲಿ ಒಂಚೂರು ಎಲ್ಲೋ ಇಳಿಮುಖ ಕಂಡಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರತಿಭಟನೆ ವಿಫಲ ಆಗ್ತಿದೆ ಎಂಬ ಒಂದು ಆತಂಕ ಕೂಡ ಈಗ ಏನು ಸಂಘಟನೆಗಳಿಗೆ ಮೂಡ್ತಾ ಇದೆ. ಜೊತೆಗೆ ಎಷ್ಟೋ ಬೇಡಿಕೊಂಡ್ರು ಕೂಡ ಯಾರು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇಲ್ಲ. ಇನ್ನು ಈ ಪ್ರತಿಭಟನೆ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಇಲ್ಲಿರುವಂತ ಪ್ರಯಾಣಿಕರು ಕೂಡ ಇದ್ದಾರೆ. ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ರಿ? ಬಸ್ಗಳ ವ್ಯವಸ್ಥೆ ಇದೆಯಾ, ಹೇಗೆ? ಸರ್, ಬಸ್ಗಳ ವ್ಯವಸ್ಥೆ ಇಲ್ಲ. ನಾವು ಸುಬಯ್ಯ ಸರ್ಕಲ್ಗೆ ಹೋಗಬೇಕು. ನಾವು ಇವಾಗ ಒಂದು ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಬಸ್ಗಳಿಲ್ಲ. ಏಂತಕ್ಕೆ ಬಂದ್ ಮಾಡಿದ್ದಾರೆ ಅನ್ನೋದಕ್ಕೂ ಸಹ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಏನ್ ಹೇಳ್ತಾರೆ ಇವತ್ತಿನ ಪ್ರತಿಭಟನೆ? ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ನೀತಿಯನ್ನ ತರ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆ ನಿಮ್ಮ ಅಭಿಪ್ರಾಯ ಏನ್ ಮೇಡಮ್? ಸರ್, ಪ್ರತಿಭಟನೆ ಮಾಡಿದ್ರು ಸಹಿತ ಜನರಿಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಪ್ರತಿಭಟನೆ ಮಾಡೋದು ಅವರು ಅಡ್ವಾಂಟೇಜಸ್ ತೊಗೊಳೋದಕ್ಕೋಸ್ಕರ ಎಲ್ಲ ಜನರಿಗೂ ಡಿಸ್ಅಡ್ವಾಂಟೇಜಸ್ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಸರ್, ನೀವು ಕೂಡ ಬಹಳ ಹೊತ್ತಿಂದ ಇಲ್ಲಿ ಕಾಯ್ತಾ ಇದ್ರ. ಸೊ ನೀವೇನ್ ಹೇಳ್ತೀರಾ ಈ ಪ್ರತಿಭಟನೆ ಬಗ್ಗೆ? ಈ ಪ್ರತಿಭಟನೆಯಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ, ಜನರಿಗೆ ತೊಂದರೆ. ಹಾಗೆ ನಾವು ಬೇರೆ ಜಿಲ್ಲೆಗಳಿಗೆ ಹೋಗುವವರಿಗೆ, ನನಗೆ ಉಡುಪಿಗೆ ಹೋಗಬೇಕಿತ್ತು, ಬಸ್ ಇಲ್ಲ. ಸಿಟಿ ಬಸ್ಗಳು ವಿರಳವಾಗಿ ತಿರುಗ್ತಾ ಇದೆ. ಹಣ ಇಲ್ಲದೆ ಇದ್ದರೆ ಇವತ್ತು ಉಳ್ಕೊಳ್ಳಿಕ್ಕೆ ಕಷ್ಟ. ಇಂಥ ಉಪದ್ರವನ್ನು ತಡೆಗಟ್ಟಬೇಕು. ಈ ಪೊಲೀಸ್ ಇಲಾಖೆಯವರು ಸುಮ್ಮನೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ. ಇದೆಲ್ಲ ಮನಗಂಡು ಒಳ್ಳೆ ರೀತಿಯಲ್ಲಿ ಇಂಥ ವ್ಯವಸ್ಥೆಯನ್ನ ಸರ್ಕಾರ ನಿಭಾಯಿಸಬೇಕು. ಇದು ಕೇವಲ ಒಂದಿನದ ಪ್ರತಿಭಟನೆ ಅಲ್ಲ, 2 ದಿನಗಳ ಕಾಲ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 2 ದಿನ ಬಂದಾದ್ರೆ ಜನರ ಮೇಲೆ ಯಾವ ರೀತಿಯಾಗಿ ಹೊರೆ ಆಗುತ್ತೆ? ಅದೇ, ಕೆಲವರು ದಾರಿ ಮೇಲೆ ಬೀಳ್ತಾರೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಹಣ ಇಟ್ಕೊಂಡು ಬರ್ತಾರೆ. ಸ್ವಲ್ಪ ಹಣ ಇಟ್ಕೊಂಡು ಬಂದವರಿಗೆ ಅವರಿಗೆ ಊಟ, ಕಾಫಿ ಅಥವಾ ವಸತಿ ಉಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವಾಗ ತುಂಬ ಸಮಸ್ಯೆ ಆಗ್ತದೆ. ಮಾಲ್ತೇಶ್, ನಾವು ಈ ಪ್ರಯಾಣಿಕರ ಮಾತನ್ನ ಕೇಳ್ತಾ ಇದ್ವಿ. ಅಂದ್ರೆ ಪ್ರತಿಭಟನೆ ಮಾಡಿದ್ರೆ ಏನ್ ಲಾಭ ಇರುತ್ತೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ಪ್ರಯಾಣಿಕರು ಹೇಳಿದ್ರೆ, ಇನ್ನೊಂದು ಕಡೆ 2 ದಿನ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದಂತವರು ಜೀವನ ನಡೆಸೋದಕ್ಕೆ ಅಥವಾ ಇಲ್ಲಿ ಇರೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಜೊತೆಗೆ ಬೇರೆ ಜಿಲ್ಲೆ ಹೋಗೋದಕ್ಕೆ ಬಸ್ ಸಂಚಾರ ಇರೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಏನು ಕೆಲವು ಬಸ್ಗಳು ಇಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ. ಜೊತೆಗೆ KSRTC ಬಸ್ ಏನಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಮಾಡಿದ್ದಾರೆ. ಯಾಕಂದ್ರೆ ಹುಬ್ಬಳ್ಳಿ, ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರು ಭಾಗಕ್ಕೆ ಇಷ್ಟೊತ್ತಿಗೆ ಸಾಕಷ್ಟು ಬಸ್ಗಳು ಹೋಗಬೇಕಾಗಿತ್ತು. ಆದ್ರೆ ಇವತ್ತು ಭಾರತ್ ಬಂದ್ಗೆ ಕರೆ ನೀಡುವಂತಹ ಹಿನ್ನೆಲೆಯಲ್ಲಿ ಯಾವ ಬಸ್ಗಳು ಕೂಡ ಮೆಜೆಸ್ಟಿಕ್ ಇಂದ ಬೇರೆ ಬೇರೆ ಭಾಗಕ್ಕೆ ಸಂಚಾರ ಮಾಡ್ತಾ ಇಲ್ಲ. ಹೀಗಾಗಿ ಅಲ್ಲಿರುವಂತಹ ಪ್ರಯಾಣಿಕರು, ಅಂದ್ರೆ ಬೇರೆ ಜಿಲ್ಲೆಗೆ ಹೋಗುವಂತಹ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏನು BMTC ವಿಚಾರಕ್ಕೆ ಬಂದ್ರೆ BMTC 40% ಅಷ್ಟೇ ಬಸ್ಗಳನ್ನ ರಸ್ತೆಗಿಳಿಸಿದ್ದು, 60% ಬಸ್ಗಳು ಇನ್ನು ಡಿಪೋದಲ್ಲಿ ಇದಾವೆ. ಹೀಗಾಗಿ ಕೆಲವೊಂದಿಷ್ಟು ರೂಟ್ಗಳಿಗೆ ಬಸ್ ವ್ಯವಸ್ಥೆ ಒಂಚೂರು ತೊಂದರೆ ಆಗ್ತಾ ಇದೆ.
ಆದ್ರೆ ಇವತ್ತಿನ ಒಂದು ಬಂದ್ನ ಓವರ್ ಆಲ್ ನೋಡಿದ್ರೆ ಅಂದ್ರೆ ಮೆಜೆಸ್ಟಿಕ್ ನ ಚಿತ್ರ ನೋಡ್ತಾ ಇದ್ರೆ ಎಲ್ಲೂ ಕೂಡ ಬಂದ್ನ ಬಿಸಿ ಅಷ್ಟರ ಮಟ್ಟಿಗೆ ಅಂದ್ರೆ ನಾವು ಅನ್ಕೊಂಡ ಹಾಗೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ, ಆಟೋ ಓಲಾ ಊಬರ್ಗಳು ರಸ್ತೆಗೆ ಇಳಿಯೋದಿಲ್ಲಾನೇ ಅಂತಾನೆ ಹೇಳಾಗ್ತಿತ್ತು. ಆದ್ರೆ ಇವತ್ತು ಅವು ಯಾವುದೂ ಕೂಡ ಅಷ್ಟೊಂದು ಪ್ರತಿಭಟನೆ ಕಾವು ಅಷ್ಟೊಂದು ಜನರಿಗೆ ಅಥವಾ ಏನು ಪ್ರತಿಭಟನೆಗೆ ಅಷ್ಟೊಂದು ಮುಟ್ಟಿಲ್ಲ, ನಾರ್ಮಲ್ ಆಗಿ ಓಡಾಡ್ತಾ ಇದಾವೆ ಮಾಲ್ತೇಶ್. ಓಕೆ ಮುತ್ತಪ್ಪ, ಜಸ್ಟ್ ಹೋಲ್ಡ್, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ.